ಹೋಗೋದಕ್ಕೆ ಗಟ್ಟಿಯಾದ ಮನಸ್ಸು ಬೇಕು. ನೀವೇನಕ್ಕೆ ಬಂದಿದ್ದೀರಾ ಅಂತ ಗೊತ್ತಿಲ್ವಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ರಾಜ್ ವಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ವಿನಯ್ ಗೌಡ ಅವರಿಗೆ ನಾಲೈಕಿಯಿಂದ ಅಗ್ನಿ ಪರೀಕ್ಷೆ ಸುಂದರಿ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರುವಂಥ ಗಂಗಾ ಅವರಿಗೆ ಬಿಗ್ ಬಾಸ್ 13ರಲ್ಲಿ ಅವಮಾನ ಆಯಿತಾ? ಏನಿದು ಹೊಸ ಅಪ್ಡೇಟ್? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 13ರ ಮೊದಲ ಪ್ರೋಮೋ ಕಳೆದ 2 ದಿನಗಳ ಹಿಂದೆ ಬಂದಿತ್ತು. ಅದು ಕೂಡ ತುಂಬ ವೈರಲ್ ಆಗಿತ್ತು. ಯಾವ ಲೆವೆಲಿಗೆ ವೈರಲ್ ಆಗಿತ್ತು ಅಂದರೆ, ಬಿಗ್ ಬಾಸ್ನ ಅರ್ಹತಾ ಸುತ್ತಿನಲ್ಲಿ ಮಿಂಚಿದಂಥ, ಬಿಗ್ ಬಾಸ್ಗೆ ಆವಾಜ್ ಹಾಕಿದಂಥ ಸಂಗೀತ ಶೃಂಗೇರಿಯವರನ್ನು ನಾನು ಯಾಕೆ ಇಂಪ್ರೆಸ್ ಮಾಡಬೇಕು, ನಾನು ಬಂದಿರುವುದು ಆಟ ಆಡಲಿಕ್ಕೆ ಹೊರತು ಇಲ್ಲನ್ನು ಯಾರೂ ಕೂಡ ಇಂಪ್ರೆಸ್ ಮಾಡಲಿಕ್ಕಲ್ಲ ಎನ್ನುವಂಥ ಮಾತನ್ನು ಹೇಳಿದಂಥ, ಜೊತೆಗೆ ಪ್ರೋಮೋದಲ್ಲಿ ಹೊರಗೆ ಹೋದಂಥ ಅಂಕುಡಂಕು ಬಿಗ್ ಬಾಸ್ನ ಅರ್ಹತಾ ಸುತ್ತಿನಲ್ಲಿ ಪಾಸ್ ಆಗಿದ್ದಾರಾ ಇಲ್ವ ಎನ್ನುವಂಥ ಕುತೂಹಲ ಸ್ಟಿಲ್ ಎಕ್ಸಿಸ್ಟ್ ಆಗಿದೆ. ಇದರ ನಡುವೆ ಇದೀಗ 2ನೇ ಪ್ರೋಮೋ ಬಂದಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ವ್ಯಾಲಿಡ್ ಕೂಡ ಆಗಿದೆ. ಇದರಲ್ಲಿ 2 ಸಂಗತಿಗಳು. ಒಂದು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರುವಂಥ ಗಂಗಾ ಅವರಿಗೆ ಅವಮಾನ ಆಯಿತಾ, ಗಂಗಾ ಅವರಿಗೆ ಅವಮಾನ ಆಯಿತಾ ಎನ್ನುವಂಥ ಒಂದು ಪ್ರಶ್ನೆ. ಎರಡನೇದಾಗಿ, ಮಿಸ್ ಇಂಡಿಯಾ ಅರ್ತ್ ಫೈನಲಿಸ್ಟ್ ಆಗಿರುವಂಥ ಸ್ಪರ್ಧಿ ವಿನಯ್ ಗೌಡ ಅವರ ವ್ಯಕ್ತಿತ್ವವನ್ನೇ ತೆಗಳಿ ಅವರ ಫೋಟೋಗೆ ಬೆಂಕಿ ಹಚ್ಚಿದಂಥ ಒಂದು ಟಾಸ್ಕ್. ಈ ಎರಡೂ ಕೂಡ ಅತ್ಯಂತ ರೋಚಕವಾಗಿದೆ. ಮೊದಲನೇದಾಗಿ ಗಂಗಾ ಅವರ ವಿಷಯವನ್ನು ಮಾತನಾಡೋಣ. ಗಂಗಾ ಅವರಿಗೆ ಒಂದು ಟಾಸ್ಕ್ ಕೊಡಲಾಗುತ್ತೆ, ಒಂದು ಆ್ಯಕ್ಟಿಂಗ್ ಟಾಸ್ಕನ್ನು ಕೊಡಲಾಗುತ್ತೆ. ಅದರಲ್ಲಿ ಅವರು ಒಂದು ಟಾಸ್ಕಲ್ಲಿ ಸ್ವಲ್ಪ ಅರ್ಧಂಬರ್ಧ ಮಾಡಿರುವಂಥ ಕಾರಣಕ್ಕಾಗಿ, ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಳ್ಳದ ಕಾರಣಕ್ಕಾಗಿ ಸಂಗೀತ ಶೃಂಗೇರಿ ಮತ್ತು ಶ್ರುತಿ ಅವರು ಹೇಳ್ತಾರೆ, ನೀವಲ್ಲ ಅದು ಯಾಕೆ ಬಿಗ್ ಬಾಸಿಗೆ ಹೋಗ್ತಿರೋ, ಯಾಕೆ ಬರ್ತಿರೋ ಎನ್ನುವಂಥ ಮಾತು ಒಂದು ಕಡೆ. ಮತ್ತೊಂದು ಕಡೆ, ನೀವು ನಮಸ್ಕಾರ ಸರಿಯಾಗಿ ಮಾಡಲಿಲ್ಲ, ನೆಲ ಮುಟ್ಟಿ ನಮಸ್ಕಾರ ಮಾಡಬೇಕಿದ್ದಂತೆ ನೀವು ಬಗ್ಗಿ ನಮಸ್ಕಾರ ಮಾಡಿದ್ರಿ, ಇದು ಪರಿಪೂರ್ಣ ಆ್ಯಕ್ಟಿಂಗ್ ಅಲ್ಲ ಎನ್ನುವಂಥ ಮಾತನ್ನು ಹೇಳಿದಾಗ, ಇಲ್ಲ ನಾನು ಕಂಪ್ಲೀಟಾಗಿ ಬಿಗ್ ಬಾಸ್ನಲ್ಲಿ ಎಂಟರ್ಟೈನ್ಮೆಂಟನ್ನು ಕೊಡಲಿಕ್ಕೆ ಬಂದಿದೆ ಎನ್ನುವಂಥ ಮಾತನ್ನು ಗಂಗಾ ಹೇಳ್ತಾರೆ. ಅದಾದ ನಂತರ ಸಂಗೀತ ಶೃಂಗಿ ಅವರು ಹೇಳ್ತಾರೆ, ಈ ನಿಮ್ಮೆಲ್ಲ ಟಾಸ್ಕು ಹಾವ ಭಾವ ಒಂಥರ ಹುಚ್ಚಾಟ ಎಲ್ಲವೂ ಕೂಡ ನಿಮ್ಮ ಮಗಳು ನೋಡ್ತಾರೆ ಎನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಿದಾಗ, ಅದಕ್ಕೆ ಕೊಟ್ಟಂಥ ಉತ್ತರವೇ ಎಲ್ಲೋ ಒಂದು ಕಡೆ ಗಂಗಾ ಅವರಿಗೆ ಮುಳುವಾಯಿತೆ ಅನ್ನುವಂಥ ಪ್ರಶ್ನೆ ಇದೀಗ ಎದುರಾಗ್ತಿದೆ. ಅದಕ್ಕೆ ಕೊಟ್ಟಂಥ ಉತ್ತರ ಇದೆಯಲ್ಲ ಗಂಗಾ, ಇಲ್ಲ ನನ್ನ ಮಗಳು ನೋಡಲ್ಲ ಎನ್ನುವಂಥ ಮಾತನ್ನು ಹೇಳಿದಾಗ, ಅದೇ ಸಂಗೀತ ಶೃಂಗಿ ಅವರು ಹೇಳ್ತಾರೆ, ನಿಮ್ಮ ಮಗಳು ನೋಡಿದಂಥ ನಿಮ್ಮ ಆ್ಯಕ್ಟಿಂಗನ್ನು ಇಡೀ ಬಿಗ್ ಬಾಸ್ನಲ್ಲಿ ರಾಜ್ಯ ಯಾಕೆ ನೋಡಬೇಕು ಎನ್ನುವಂಥ ಮಾತನ್ನು ಹೇಳಿ, ಇಂಥವರು ಬಿಗ್ ಬಾಸ್ನಲ್ಲಿ ಇರಬಾರದು ಎನ್ನುವಂಥ ನೆಗೆಟಿವ್ ಬಜರನ್ನು ಒತ್ತಾರೆ. ಅಷ್ಟರ ಮಟ್ಟಿಗೆ ಗಂಗಾ ಅವರು ಬಿಗ್ ಬಾಸ್ ಅರ್ಹತಾ ಸುತ್ತಿನಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಎನ್ನುವುದು ಪಕ್ಕಾ. ಜೊತೆಗೆ ಗಂಗಾ ಅವರಿಗೆ ಏನಾದರೂ ಅವಮಾನ ಆಯಿತಾ, ಕಣ್ಣೀರು ಹಾಕ್ತಾರೆ, ಕಾದು ನೋಡಬೇಕು. ಟೆಲಿಕಾಸ್ಟ್ ಆಗುವಂಥ ವಿಡಿಯೋದಲ್ಲಿ ಏನೇನಿದೆ, ಏನೇನು ಆಗತ್ತೆ ಅನ್ನೋದು. ಇನ್ನು ಮತ್ತೊಂದು ಅತ್ಯಂತ ರೋಚಕವಾದಂಥ ಸಂಗತಿ, ವ್ಯಕ್ತಿತ್ವದಲ್ಲಿ ತೂಕ ಇರುವಂಥದ್ದು. ಮಿಸ್ ಇಂಡಿಯಾ ಅರ್ತ್ ಫೈನಲಿಸ್ಟ್ ಆಗಿರುವಂಥ ಒಬ್ಬ ಸ್ಪರ್ಧಿ ಬರ್ತಾರೆ. ಬಂದಾಗ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾರೆ. ಇದೇ ವಿನಯ್ ಗೌಡ. ವಿನಯ್ ಗೌಡ ಅಂದ ಕೂಡಲೇ ರೆಬಲ್. ಅವರು ಈಗಾಗಲೇ ತುಂಬ ಕಡೆ ವೈರಲ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೂ ವೈರಲ್ಲು, ಹೊರಗಡೆಯೂ ವೈರಲ್ಲು, ರೀಲ್ಸರು ವೈರಲ್ಲು. ದೊಡ್ಡ ಹೆಸರು ಇರುವಂಥ ವ್ಯಕ್ತಿ, ಸುದೀಪ್ ಅವರು ಆಪ್ತ. ಹೀಗಾಗಿ ಅವರು ಜಡ್ಜಸ್ ಕೂಡ ಆಗಿದ್ದಾರೆ. ಅಂಕುಡಂಕು ವಿಷಯದಲ್ಲಿ ಹೋಗ್ತಾ ಇರು ಎನ್ನುವಂಥ ಮಾತನ್ನು ಹೇಳಿ ಸ್ವಲ್ಪ ಮಟ್ಟಿಗೆ ಪ್ಲಸ್ ಮೈನಸ್ ಟ್ರೋಲ್ಗಳಿಗೆ ಒಳಗಾದಂಥವ್ರು. ಮಿಸ್ ಇಂಡಿಯಾ ಅರ್ತ್ ಫೈನಲಿಸ್ಟ್ ಆದಂಥವ್ರು ಬಂದಾಗ ಅವರಿಗೊಂದು ಟಾಸ್ಕ್ ಕೊಡಲಾಗುತ್ತೆ. ನಿಮಗೆ ಕೊಟ್ಟಿರುವಂಥ ಟಾಸ್ಕ್ ಏನಂದರೆ, ಈ ಜಡ್ಜಸ್ಗಳ ವ್ಯಕ್ತಿತ್ವವನ್ನು ಹೇಳಬೇಕು. ಅವರನ್ನು ನೀವು ಹೇಗೆ ನೋಡಿದ್ರಿ, ಅವರ ವ್ಯಕ್ತಿತ್ವವನ್ನು ಅಳೆಯಬೇಕು. ಜೊತೆಗೆ ನಿಮಗೆ ಪ್ಲಸ್ ಅನಿಸಿದರೆ ಅವರನ್ನು ಪಕ್ಕಕ್ಕಿಡಬೇಕು. ನಿಮಗೆ ಅವರು ಸರಿ ಇಲ್ಲ ಅಂದರೆ ಅವರ ಫೋಟೋಕ್ಕೆ ಬೆಂಕಿ ಹಚ್ಚಬೇಕು ಮತ್ತು ನಿಜವಾದ ಸರಿಯಾದ ಕಾರಣವನ್ನು ಕೊಡಬೇಕು ಎನ್ನುವಂಥ ಮಾತನ್ನು ಹೇಳಿದಾಗ, ಮೊದಲು ಚಂದನ್ ಶೆಟ್ಟಿಯವರ ಒಂದು ಫೋಟೋವನ್ನು ತೆಗೆದುಕೊಂಡವರು ಹೇಳ್ತಾರೆ, ಹಿ ಈಸ್ ನಾಟ್ ಎನ್ ಸೋ ಈಸಿ ಪರ್ಸನ್ ಟು ರೀಡ್. ಅಥವಾ ಅವರು ತುಂಬ ಸಾಮಾನ್ಯ ಮನಸ್ಸನ್ನೆಲ್ಲ, ಅವರು ಸ್ವಲ್ಪ ವಿಶೇಷವಾದಂಥ ವ್ಯಕ್ತಿತ್ವ, ತುಂಬ ಟ್ಯಾಲೆಂಟ್ ಇದೆ, ತುಂಬ ಒಳ್ಳೆಯ ಮನಸ್ಸು ಅನ್ನುವಂಥ ರೀತಿಯಲ್ಲಿ ಪ್ಲಸ್ಸನ್ನು ಹೇಳಿ ಅವರು ಪಕ್ಕಕ್ಕಿಡ್ತಾರೆ. ನಂತರ ವಿನಯ್ ಗೌಡ ಅವರ ಫೋಟೋ ಬರುತ್ತೆ. ವಿನಯ್ ಗೌಡ ಅವರ ಫೋಟೋ ಎತ್ಕೊಂಡು ಹೇಳ್ತಾರೆ, ನೀವು ಈ ಶೋವಲ್ಲಿ ಜಡ್ಜಸ್ ಆಗಿರಲಿಕ್ಕೆ ನಾಲಾಯಕ್ ಎನ್ನುವಂಥ ಒಂಥರ ರೆಬಲ್ ಆದಂಥ ವಾಕ್ಯವನ್ನು ಹೇಳಿ ಅವರ ಫೋಟೋಗೆ ಬೆಂಕಿಯನ್ನಿಟ್ಟು ಸುಟ್ಟು ಹಾಕ್ತಾರೆ. ಅದು ಇದೀಗ ದೊಡ್ಡ ಸುದ್ದಿಯನ್ನು ಮಾಡ್ತಾಯಿದೆ. ನೋಡಬೇಕು ಏನೇನು ಕತೆ ಇದೆ, ಏನೇನು ಆಗ್ತಾಯಿದೆ.
ಸಂಗೀತ ಶೃಂಗೇರಿಯವ್ರ ಫೋಟೋನ ತೆಗೆದುಕೊಂಡಿರ್ತಾರೆ, ಶ್ರುತಿಯವ್ರ ಫೋಟೋನೂ ತೆಗೆದುಕೊಂಡಿರ್ತಾರೆ. ಆದರೆ ಹೈಲೈಟ್ ಆಗಿದಂಥ ಒಂದು ಸಂಗತಿಗಳನ್ನ 30-35 ಸೆಕೆಂಡ್ಗಳ ಒಂದು ಪ್ರೋಮೋದಲ್ಲಿ ಹಾಕಿದ್ದಾರೆ. ಕಾದು ನೋಡಬೇಕು ಹೇಗಿದೆ. ಎಲ್ಲವೂ ಕೂಡ ಸ್ಟಿಲ್ ಎಕ್ಸಿಸ್ಟಿಂಗ್. ನನಗೆ ತಿಳಿದ ಪ್ರಕಾರ ಅಮ್ಕುಡಮ್ಕು ಹೊರಗೆ ಹೋಗಿದ್ದಾರೆ, ಬಟ್ ಸ್ಟಿಲ್ ಹಿ ಈಸ್ ಮೇಂಟೈನಿಂಗ್ ದ ಸೀಕ್ರೆಸಿ. ಗಂಗಾ ಅವರು ಹೊರಗೆ ಬಂದಿದ್ದಾರೆ. ಜಯಪ್ರಕಾಶ್ ಗೌಡ ಎನ್ನುವಂಥ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ಹೊರಗೆ ಬಂದಿದ್ದಾರೆ. ಆದರೆ JP ಅವರ ಒಂದು ಆಟವನ್ನು ಎಲ್ಲೂ ತೋರಿಸಿಲ್ಲ, ಗಂಗಾ ಅವರನ್ನು ತೋರಿಸಿದ್ರು. ನಾವು ಮೊದಲೇ ಕೂಡ ಹೇಳಿದ್ವಿ, ಒಂದು ವಾರದ ಹಿಂದೆ ಹೇಳಿದ್ವಿ, JP, ಗಂಗಾ ಮತ್ತು ಅಮ್ಕುಡಮ್ಕು ಅವರು ಅರ್ಹತಾ ಸುತ್ತಿನಲ್ಲಿ ಆಡ್ತಾ ಇದ್ದಾರೆ ಅಂತಾದರೆ ಎಲ್ಲೂ ಕೂಡ ಈ ಮೂರನ್ನೂ ಹೊರ ಹಾಕಿದಂಥ ಸಂದರ್ಭ ಇದೀಗ ಕಾಣ್ತಾ ಇದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.